ವೀಕ್ಷಕರೇ, ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಇವತ್ತು ಒಂದು ಪುಟ್ಟ ಕತೆ ಹೇಳ್ತೀನಿ, ಕೇಳಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶಿವಪುರ ಎನ್ನುವ ಹಳ್ಳಿ. ಅಲ್ಲಿ ಸುಧಾಕರ ಮತ್ತು ಸುಶೀಲಾ ಎಂಬ ದಂಪತಿ ಇರ್ತಾರೆ. ಅವರು ತಮ್ಮ ಜೀವನೋಪಾಯಕ್ಕಾಗಿ ಒಂದು ಹಸುವನ್ನ ಸಾಕಿದ್ರು. ಹಸು ಇವರಿಗೆ ಬೇಕಾಗುವಷ್ಟು ಹಾಲು ಕೊಡ್ತಾ ಇತ್ತು. ಜೊತೆಗೆ ಇವರ ಜಮೀನಿಗೆ ಸಾಕಾಗುವಷ್ಟು ಸಗಣಿ ಗೊಬ್ಬರವೂ ಸಿಗ್ತಾ ಇತ್ತು. ಗಂಡ ಹೆಂಡತಿ ಹಸುವಿಗೆ ಪ್ರೀತಿಯಿಂದ ಉಪಕಾರಿ ಅಂತ ಹೆಸರಿಟ್ಟಿದ್ರು. ಸುಧಾಕರನಿಗೆ ಜಮೀನಿನ ಕೆಲಸವಿರ್ತಾ ಇದ್ದದ್ರಿಂದ ಸುಶೀಲಿಯೇ ಹಸುವಿನ ಯೋಗಕ್ಷೇಮವನ್ನ ನೋಡಿಕೊಳ್ಳುತ್ತಾ ಅದಕ್ಕೆ ಮೇವು ನೀರನ್ನ ಕೊಡ್ತಾ ಇದ್ಲು. ಹಸು ಕೂಡ ತಮ್ಮ ಒಡೆಯರಿಗೆ ವಿಧೇಯತೆ ತೋರ್ತಾ ಇತ್ತು. ಒಂದು ದಿನ ಸುಶೀಲೆ ಹಸುವಿಗೆ ಮೇವು ತಿನ್ನಿಸಲು ಹೋದಾಗ ಅದು ತಿನ್ನದೆ ಕಣ್ಣೀರು ಸುರಿಸುತ್ತಾ ನಿಂತಿತ್ತು. ಗಾಬರಿಗೊಂಡ ಸುಶೀಲೆ ಹಸುವನ್ನು ಸಂತೈಸುತ್ತಾ ಏಕೆ, ಏನಾಯ್ತು ಎಂದು ಒತ್ತಾಯಿಸಿ ಕೇಳಿದ್ಲು. ಆಗ ಹಸು, ಅಕ್ಕ, ಈ ದಿನ ಅರ್ಧರಾತ್ರಿಗೆ ನಿನ್ನ ಗಂಡ ಸಾಯುತ್ತಾನೆ, ಅದಕ್ಕಾಗಿ ನನಗೆ ದುಃಖವಾಗಿದೆ ಎಂದಿತ್ತು. ಹಸು ಹೇಳಿದ ಸುದ್ದಿಯಿಂದ ದಿಗ್ಭ್ರಾಂತಳಾದ ಸುಶೀಲೆ, ನನ್ನ ಗಂಡನನ್ನ ಉಳಿಸಿಕೊಳ್ಳಲು ಏನು ಉಪಾಯ ಮಾಡಬೇಕು ಹೇಳು ಎಂದು ಹಸುವನ್ನ ಗೋಗರೆದಳು. ತನ್ನ ಒಡತಿಯ ದುಃಖವನ್ನ ಕಂಡ ಹಸು, ಅಕ್ಕ, ಉಪಾಯವನ್ನು ತಿಳಿಸುವೆ, ಆದರೆ ಆ ಉಪಾಯವನ್ನು ನಾನು ತಿಳಿಸಿಕೊಟ್ಟಿದ್ದು ಎಂದು ಯಾರು ಎಷ್ಟು ಒತ್ತಾಯಿಸಿದರೂ ಹೇಳಬಾರದು. ಹಾಗಿದ್ದರೆ ಮಾತ್ರ ಉಪಾಯ ಹೇಳಿಕೊಡುತ್ತೇನೆ ಎಂದಿತ್ತು. ನೀನು ಹೇಳಿದಂತೆಯೇ ಆಗಲಿ, ನಾನು ಯಾರಿಗೂ ಈ ರಹಸ್ಯವನ್ನು ಹೇಳುವುದಿಲ್ಲ ಎಂದು ಸುಶೀಲೆ ಹಸುವಿಗೆ ವಚನ ಕೊಟ್ಟಳು. ಒಡತಿಯ ಮಾತನ್ನು ನಂಬಿದ ಉಪಕಾರಿ ಹಸು ಅರ್ಧರಾತ್ರಿಗೆ ಸರಿಯಾಗಿ ಯಮದೂತರು ಬರ್ತಾರೆ. ಆ ಹೊತ್ತಿಗೆ ನೀನು ಒಂದು ತಂಬಿಗೆ ಹಾಲು ಹಿಡಿದು ಬಾಗಿಲಲ್ಲಿ ಕಾಯುತ್ತಿರು. ಅವರು ಬಂದಾಗ ಹಾಲು ಕುಡಿಯದ ಹೊರತು ಅವರನ್ನು ಮನೆಯ ಒಳಗೆ ಬಿಡಬೇಡ. ಮುಂದಿನದ್ದೆಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಹೇಳಿತು. ಹಸು ಉಪಕಾರಿ ನೀಡಿದ ಸಲಹೆಯಂತೆ ಸುಶೀಲೆ ಹಾಲಿನೊಂದಿಗೆ ಮನೆಯ ಬಾಗಿಲಲ್ಲಿ ಯಮದೂತರ ನಿರೀಕ್ಷೆಯಲ್ಲಿದ್ದಳು. ಸರಿಯಾಗಿ ಅರ್ಧರಾತ್ರಿಗೆ ಯಮದೂತರು ಸುಧಾಕರನ ಮನೆಗೆ ಬರ್ತಾರೆ. ಬಾಗಿಲಲ್ಲಿಯೇ ನಿಂತಿದ್ದ ಸುಧಾಕರನ ಹೆಂಡತಿ ಸುಶೀಲೆ ಹಾಲನ್ನು ಕುಡಿಯುವಂತೆ ಯಮದೂತರನ್ನ ವಿನಂತಿಸಿಕೊಳ್ತಾಳೆ. ಯಮದೂತರು ಅವಳ ವಿನಂತಿಯನ್ನು ತಿರಸ್ಕರಿಸುತ್ತಾ, ನಾವು ಮಾನವರು ಕೊಡುವ ಏನನ್ನು ಸ್ವೀಕರಿಸುವುದಿಲ್ಲ ಎನ್ನುತ್ತಾರೆ. ಆದರೆ ಸುಶೀಲೆ ಅವರ ಮಾತಿಗೆ ಕಿವಿಗೊಡದೆ, ಈ ಹಾಲನ್ನು ಕುಡಿಯುವವರೆಗೂ ನಿಮ್ಮನ್ನು ನಾನು ಒಳಗೆ ಬಿಡುವುದಿಲ್ಲ ಎಂದು ಬಾಗಿಲಿಗೆ ಅಡ್ಡವಾಗಿ ನಿಂತು ಬಿಟ್ಟಳು. ಅವಳ ಹಠಕ್ಕೆ ಸೋತು ಯಮದೂತರು ಹಾಲನ್ನು ಕುಡಿಯಲೇಬೇಕಾಯಿತು. ಆ ನಂತರ ಮನೆಯೊಳಗೆ ಹೋಗಿ ಸುಧಾಕರನ ಪ್ರಾಣವನ್ನ ಪಾಶದಲ್ಲಿ ಬಿಗಿದು ಯಮಲೋಕಕ್ಕೆ ಕೊಂಡೊಯ್ದರು. ವಿಳಂಬವಾಗಿ ಬಂದ ದೂತರನ್ನ ಕಂಡ ಯಮನು, ಎಲೈ ದೂತರೆ, ಒಬ್ಬ ಮಾನವನ ಜೀವವನ್ನು ತರಲು ಇಷ್ಟು ತಡವೇಕೆ ಎಂದು ಅಬ್ಬರಿಸಿಬಿಡ್ತಾನೆ. ದೂತರು ಯಮರಾಜನಿಗೆ ನಮಸ್ಕರಿಸುತ್ತಾ ಸುಧಾಕರನ ಮನೆಯಲ್ಲಿ ನಡೆದ ಎಲ್ಲ ಸಮಾಚಾರವನ್ನ ತಿಳಿಸ್ತಾರೆ. ಇದೆಲ್ಲವನ್ನು ಆಲಿಸಿದ ಯಮನು, ಎಲೈ ದೂತರೆ, ಹಾಲುಂಡ ಮನೆಗೆ ಯಾರಾದರೂ ವಿಷ ಉಣಿಸುತ್ತಾರೆಯೇ? ಹೋಗಿ ಆ ಮಹಾತಾಯಿಯ ಗಂಡನ ಪ್ರಾಣವನ್ನು ಮರಳಿಕೊಟ್ಟು ಬನ್ನಿ ಎಂದು ಆಜ್ಞೆಯಿತ್ತ. ಯಮನ ಅಪ್ಪಣೆಯಂತೆ ದೂತರು ಸುಶೀಲೆಯ ಮನೆಗೆ ಬಂದರು. ಅವಳ ಗಂಡನ ಪ್ರಾಣವನ್ನು ಹಿಂತಿರುಗಿಸಿ, ನಾವು ನಿನ್ನ ಗಂಡನ ಪ್ರಾಣವನ್ನು ಒಯ್ಯುವ ವಿಷಯವನ್ನು ಮೊದಲೇ ನಿನಗೆ ತಿಳಿಸಿದವರು ಯಾರು ಎಂದು ಪ್ರಶ್ನಿಸಿದರು. ಎಷ್ಟೇ ಒತ್ತಾಯ ಮಾಡಿದರೂ ಸುಶೀಲೆ ಬಾಯಿ ಬಿಡಲಿಲ್ಲ. ಇದರಿಂದ ಸಿಟ್ಟಾದ ಯಮದೂತರು, ಉಪಾಯ ತಿಳಿಸಿದವರು ಯಾರೆಂದು ನೀನು ಹೇಳದಿದ್ದರೆ ನಿನ್ನ ಗಂಡನ ಪ್ರಾಣವನ್ನು ಪುನಃ ಎಳೆದೊಯ್ಯುತ್ತೇವೆ ಎಂದು ಸಿಟ್ಟಿನಿಂದ ಆರ್ಭಟಿಸಿದರು. ಯಮದೂತರ ಮಾತಿಗೆ ಹೆದರಿದ ಸುಶೀಲೆ ಹಸುವಿಗೆ ಕೊಟ್ಟ ವಚನವನ್ನು ಮುರಿದು ನಡೆದದ್ದನ್ನೆಲ್ಲ ಹೇಳಿಬಿಟ್ಟಳು. ಇದನ್ನು ತಿಳಿದ ಯಮದೂತರು ಹಸುವಿಗೆ, ನಿನಗೆ ಇನ್ನು ಮುಂದೆ ಮಾತು ಬಾರದೆ ಮೂಕ ಪ್ರಾಣಿಯಾಗಿರು ಎಂದು ಶಾಪವಿತ್ತರು. ಸ್ವಾರ್ಥ ಸಾಧನೆಗಾಗಿ ಮಾನವರು ಕೊಟ್ಟ ಮಾತನ್ನು ಮರೆತು ವಚನಭ್ರಷ್ಟರಾಗುತ್ತಾರೆ ಎಂಬುದು ಅರಿವಿಗೆ ಬರುವ ಮುನ್ನವೇ ಹಸು ಮೂಕವಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.